ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸುರಭಿ ನರ್ಸರಿಯಲ್ಲಿ ಬೆಳೆದಿರುವ ಗಿಡಗಳನ್ನು ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಸೊರಬದ ಕಡೆ ಲಾಸ್ಟ್ ಭಾಗದಲ್ಲಿದೆ. ಮೇನ್ ಗೇಟ್ ಬಂದಾಗಿದ್ದರಿಂದ ನಾವು ಸೈಡಿಂದನೇ ಒಳಗಡೆ ಹೋದ್ವಿ. ಸ್ಟಾರ್ಟಿಂಗಲ್ಲೇ ಒಂದು ದೊಡ್ಡ ಬೋರ್ಡ್ ಕಾಣುತ್ತೆ, ಸುರಭಿ ಸಸ್ಯ ಕ್ಷೇತ್ರ ಅಂತ. ಆಮೇಲೆ ಮೇಲ್ಗಡೆ ಅರಣ್ಯ ಇಲಾಖೆ ಅಂತ ಬರೆದಿದೆ. ಇದು ಸಾಮಾಜಿಕ ಅರಣ್ಯ ಇಲಾಖೆ ಅಂತೆ, ಅಂದರೆ ಸೋಷಿಯಲ್ ಫಾರೆಸ್ಟ್ ಅವ್ರಿಗೆ ಸೇರಿರೋದು. ತುಂಬ ಚೆನ್ನಾಗಿಯೇ ಮೇಂಟೈನ್ ಮಾಡಿದ್ದಾರೆ. ದೂರದಿಂದನೇ ಪರಿಸರದೊಳಗಿದ್ದಂಗೆ ಫೀಲ್ ಆಗುತ್ತೆ. ಸುರಭಿ ಸಸ್ಯ ಕ್ಷೇತ್ರ ಅಂತಿದೆ. ಸೈಡಿಗೆ ದೊಡ್ಡದಾದ ಸಿಮೆಂಟ್ ರೋಡ್ ಇದೆ. ಒಳಗೋಗಿ ಎಲ್ ಶೇಪಲ್ಲಿದೆ. ಏನಕ್ಕಂದರೆ ಗಿಡಗಳನ್ನೆಲ್ಲ ಇದಾದಮೇಲೆ ಇವರು ತಗೊಂಡೋಗಿ ಈಸಿ ಆಗೋಕ್ಕೆ ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಏನಂದರೆ ಇದರ ವಿಶೇಷತೆ ಅಂದರೆ ತುಂಬ ನೀಟ್ನೆಸ್ ಅಂತ ಅನ್ನಿಸ್ತು ನನಗೆ. ಎಷ್ಟು ನೀಟಾಗಿ ಬೆಳೆಸಿದ್ದಾರೆ ಅಂದರೆ ನೋಡೋಕೆ ಹೋದಾಗ ನಮ್ಗೆ ಅಷ್ಟೇ ಖುಷಿ ಕೊಡ್ತು. ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡ್ದಿಲ್ಲ, ಹಾಗೆಯೇ ಅದನ್ನು ಉಳಿಸಿದ್ದಾರೆ. ಅದು ಆ ನರ್ಸರಿಯ ಸೌಂದರ್ಯನ ಹೆಚ್ಚಿಸುತ್ತೆ. ಇದು ನಮ್ಮ ಸೊರಬದಲ್ಲಿದೆ ಅನ್ನೋದೇ ನಮ್ಮದು ಇನ್ನೊಂದು ನಾವು ಹೆಮ್ಮೆ ಪಡ್ಕೋಬೋದಾದ ವಿಷಯ. ಒಳಗಡೆ ಹೀಗೆ ಪಾರ್ಟಿಷನ್ ಮಾಡಿ ಕೆಳಗಡೆ ಚಿಕ್ಕ ಸಸಿಗಳನ್ನು ಹಾಕಿದ್ದಾರೆ. ಚಿಕ್ಕ ಕವರಲ್ಲಿ ಬೆಳೆಸಿರೋ ಸಸಿ ಕೆಳಗಡೆ ಭಾಗದಲ್ಲಿದೆ. ಈ ಕಡೆ ದೊಡ್ಡ ದೊಡ್ಡ ಸಸಿನ ಒಂದು ಭಾಗದಲ್ಲಿ ಸೆಟ್ ಮಾಡಿದ್ದಾರೆ. ತುಂಬಾ ನೀಟಾಗಿ ಅದನ್ನು ಮೇಂಟೈನ್ಸ್ ಮಾಡಿದ್ದಾರೆ. ಅದನ್ನು ತುಂಬಾ ಖುಷಿ ಅನಿಸೋದು. ಎಲ್ಲ ಥರದ ಗಿಡಗಳನ್ನು ನಾವು ನೋಡಿದ್ವಿ. ನನಗೆ ಎಲ್ಲ ಹೆಸರುಗಳು ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಹಲಸು ಮತ್ತು ಮಾಗಾನೆ ಗಿಡಗಳನ್ನು ನೋಡಿದ್ವಿ. ಗೋಡಂಬಿದು ಲೈನ್ಗಳಿತ್ತು, 2-3 ಲೈನ್ ಗೋಡಂಬಿ, ಸಿಲ್ವರ್ ಓಕ್ಗಳಿತ್ತು. ಮತ್ತು ನೇರಳೆ ಹಂಗೆ ಕಾಣ್ತಾ ಇತ್ತು, ಶಿವನೆ, ಹೆಬ್ಬಲಸು, ಬೇವು, ಮಾವಿನ ಗಿಡಗಳನ್ನು ನೋಡಿದ್ವಿ ಅಲ್ಲಿ. ಆಮೇಲೆ ಬಸವಂತ ಪಾದ, ಕರಿಬೇವು, ಅರಳೆ ಹತ್ತಿ, ಸಂಪಿಗೆ ನಲ್ಲಿ ಇತ್ತು. ಪೇರಳೆ ಗಿಡಗಳ ಲೈನ್ಗಳನ್ನು ನೋಡಿದ್ವಿ. ಇದು ನೋಡಿ ಉದ್ದುದ್ದ ಲೈನು ಗೋಡಂಬಿದಿದು. ಮಾಗಾನಿ, ರಕ್ತಚಂದನ, ಶ್ರೀಗಂಧದ ಮರಗಳನ್ನು ನಾವಲ್ಲಿ ನೋಡಿದ್ವಿ. ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಈಗಿನ ರೇಂಜರು ಜಗದೀಶ್ ಸರ್ ಅವರ ನೇತೃತ್ವ ಮತ್ತು ಅವರ ಸಿಬ್ಬಂದಿ ವರ್ಗ ಅಷ್ಟು ಚೆನ್ನಾಗಿ ಅದನ್ನು ನೋಡ್ಕೊತಾ ಇದ್ದಾರೆ. ಒಳಗಿಂದ ಪಾಸಾಗಿ ಆ ಕಡೆಯಿಂದ ಬಂದ್ವಿ. ಒಳಗಡೆ ನೋಡಿ ಹೈಟಾಗಿ ಬೆಳೆದಿರೋ ಬಸವನ ಪಾದದ ಗಿಡಗಳ ಮಧ್ಯದಿಂದ ಆ ಕಡೆ ಬಂದ್ವಿ. ಅಷ್ಟು ನೀಟಾಗಿ ಎಲ್ಲ ಕಡೆನೂ ಹೋಗಿ ಬರೋಷ್ಟು ನೀಟಾಗಿ ಮೇಂಟೈನ್ಸ್ ಮಾಡಿದ್ದಾರೆ. ಎಲ್ಲ ಗಿಡಗಳ ಡಿಸ್ಟೆನ್ಸು ಅದು ಇಟ್ಟಿದ್ದ ರೀತಿ ತುಂಬಾ ಇಷ್ಟ ಆಯಿತು. ಹೈಟ್ ಇರೋ ಗಿಡಗಳಿಗೆ ಉದ್ದಾದ ಕೋಲ್ಗಳನ್ನು ಕೊಟ್ಟು ಅದನ್ನು ಅಷ್ಟು ನೀಟಾಗಿ ಮೇಂಟೈನ್ಸ್ ಮಾಡಿದ್ದಾರೆ. ತುಂಬ ಹತ್ತಿರದಲ್ಲಿ ಹೈಟಲ್ಲಿರೋ ಗಿಡ ನೇರಳೆ ಅಂತ ಅನಿಸುತ್ತೆ. ಅದಕ್ಕೆಲ್ಲ ಅದೇ ಥರ ಕೋಲ್ ಕೊಟ್ಟು ಮೇಂಟೈನ್ಸ್ ಮಾಡಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ನಾವು ಯಾವಾಗೂ ಸುಮ್ಮನೆ ನೋಡಿ ಬಂದುಬಿಡ್ತಿದ್ವಿ. ಈ ಸಲ ವಿಶಾಲವಾಗಿ ಅದನ್ನೆಲ್ಲ ಹೋಗಿ ನೋಡಿದಾಗ ತುಂಬಾ ಖುಷಿ ಅನ್ನಿಸ್ತು. ನೀಟ್ನೆಸ್ಸಿಗಂತೂ ರಿಯಲಿ ಹೇಳಲೇಬೇಕು. ಇದಲ್ಲದೆ 30 ವರ್ಷದ ಅನುಭವವುಳ್ಳ ಸುರೇಶ್ ಜಿಯವರ ಸಾಧನೆ ಇದ್ರ ಹಿಂದಿದೆ ಅಂತಲೂ ಹೇಳ್ಬೋದು.
ಗಿಡಗಳನ್ನು ನಾವು ಕೇವಲ ಮಾರೋಕ್ಕೆ ಅಥವಾ ಇವರಿಗೆ ಅಷ್ಟರಲ್ಲೇ ಬೆಳೆಸೋದಕ್ಕಿಂತನೂ ಅದನ್ನು ನಾವು ಇಷ್ಟಪಟ್ಟು ಬೆಳೆಸಿದ್ರೆ ಅಷ್ಟು ಖುಷಿಯಿಂದ ಹೂ ಬೆಳೆಯುತ್ತೆ ಅಂತ ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಟೋಟಲಿ ನನಗನ್ಸಿದ್ದು ಇಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ, ಎಷ್ಟು ಸಾಧನೆ ಎಷ್ಟು ಕಷ್ಟ ಇರುತ್ತೆ ಅನ್ನೋ ಫೀಲ್ ಆಗುತ್ತೆ. ಮತ್ತು ಆ ನೀಟ್ನೆಸ್ಸು ಇದನ್ನು ರಿಯಲಿ ಹೇಳಲೇಬೇಕು, ಅಷ್ಟೂ ಖುಷಿಯಾಗಂಗಿದೆ. ನಮ್ಮೂರಲ್ಲೇ ಇಷ್ಟು ನೀಟ್ ಒಂದು ನರ್ಸರಿ ಇದ್ದು ನಮಗೆ ವಿಸಿಟ್ ಮಾಡೋ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಅಂದ್ಕೋಬೇಕು. ಲಾಸ್ಟಲ್ಲಿ ಸಿಲ್ವರ್ ಓಕ್ ಗಿಡಗಳನ್ನು ಹಾಕಿದ್ದಾರೆ. ಅದಂತೂ ಇಷ್ಟು ಬೇಸಿಗೆಯಲ್ಲೂ ಅದೆಷ್ಟು ಸಮೃದ್ಧಿಯಾಗಿ ಬೆಳೆದಿದೆ. ಅದಕ್ಕೆ ಎಷ್ಟು ನೀರು ಎಲ್ಲ ಸಿಕ್ಕಿದ್ರಿಂದ ಮಾತ್ರ ಸಾಧ್ಯ. ಇಷ್ಟನ್ನು ನೋಡಿ ನಾವು ವಾಪಸ್ ಹೋದ್ವಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.